ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಏನು ವಿಷಯ ತಿಳಿಸ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ. ನಾನಿಲ್ಲಿ ಇವತ್ತು ನನ್ನ ಪ್ರೆಗ್ನೆನ್ಸಿಲಿ ಯಾವ್ಯಾವ ಸಿಮ್ಟಮ್ಸ್ ಇತ್ತು ಅಂತ ತಿಳಿಸ್ತಾ ಇದ್ದೀನಿ. ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟು ಪೂರ್ತಿ FSR ಎಷ್ಟಿತ್ತು, ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿದ್ದೆ. ಅದರಲ್ಲಿ ಮತ್ತೆ ಯಾರಿಗಾದರೂ ನನಗೆ ಸಿಮ್ಟಮ್ಸು ನಿಮ್ಗೇನಾದರೂ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ಹಾಗಾಗಿ 1-2-3 ಜನ ಕಮೆಂಟ್ ಮಾಡಿದರು ನಮಗೆ ಸಿಮ್ಟಮ್ಸು ತಿಳಿಸ್ಕೊಡಿ ಅಂತ. ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೆನಪಿಸ್ಕೊಂಡು ಗೊತ್ತಿದೆ, ಬಟ್ ಎಲ್ಲ ವಿಡಿಯೋ ಮಾಡಬೇಕಾದ್ರೆ ಹೇಳ್ಬೇಕಾದ್ರೆ ಇದಾಗುತ್ತೆ, ಮರಿಬಾರ್ದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬರ್ಕೊಂಡಿದ್ದೀನಿ. ನನಗಿಲ್ಲಿ ಟೋಟಲ್ 10 ಸಿಮ್ಟಮ್ಸ್ ಇತ್ತು. 10 ಸಿಮ್ಟಮ್ಸ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಫುಲ್ಲು ನಾನಿಲ್ಲಿ ಒಂದೊಂದಾಗಿ ನೀಟಾಗಿ ಹೇಳ್ತಿದ್ದೀನಿ. ಫಸ್ಟು ಬಂದ್ಬಿಟ್ಟು ವಾಮಿಟ್ ಬಗ್ಗೆ ಹೇಳೋದಾದರೆ, ನಾನಿಲ್ಲಿ ಫಸ್ಟು ನಂದು ಪ್ರೆಗ್ನೆನ್ಸಿಯಾಗಿ 3 ಮಂತ್ಸ್ವರೆಗೂ ನನಗೆ ಯಾವುದೇ ರೀತಿ ವಾಮಿಟ್ ಆಗ್ತಾ ಇರಲಿಲ್ಲ, ಏನು ಗೊತ್ತಾಗ್ತಾನೂ ಇರಲಿಲ್ಲ. 3 ಮಂತ್ಸ್ಗೆ ಬೀಳೋವರೆಗೂ ಆರಾಮಾಗಿ ಊಟ ತಿಂದು ಆರಾಮಾಗಿದ್ದು, ಏನೂ ಆಗ್ತಾಯಿರಲಿಲ್ಲ. ನಾರ್ಮಲಾಗಿ ಹೆಂಗಿದ್ನೋ ಅದೇ ಥರ ಇದ್ದೆ. 3 ಮಂತ್ಸ್ ಆಗಿ 4 ಮಂತ್ ಸ್ಟಾರ್ಟಿಂಗು ಶುರು ಆಯಿತು. ನಿಜವಾಗೂ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ, ಮಕ್ಕಳೇ ಬೇಡ, ಮಗುನೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಒಂಥರ ಸಾಯ ಪರಿಸ್ಥಿತಿ ಬಂದಂಗೆ ಆಗ್ಬಿಟ್ಟಿತ್ತು. 3 ತಿಂಗಳು ಕಂಪ್ಲೀಟಾಗಿ 4 ಮಂತ್ ಸ್ಟಾರ್ಟಿಂಗಿಂದ ಶುರುವಾಯಿತು. ಒಂದು 15 ಡೇಸು ಏನು ಒಂದು ಚೂರು ಫುಡ್ಡು ಅಂದರೆ ನಮ್ಮಮ್ಮ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅದು ಒಂದು ಸ್ವಲ್ಪ ಸ್ಮೆಲ್ ಬರೋಂಗಿಲ್ಲ. ಗಾಡೀಲಿ ಅಂದರೆ ಕಾರಲ್ಲಿ ಎಲ್ಲೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಏನೇನದ್ರದ್ದು ಸ್ಮೆಲ್ ಆಗ್ತಿರಲಿಲ್ಲ. ಊಟನೂ ಮಾಡೋಕ್ಕಾಗ್ತಿರಲಿಲ್ಲ. ತಿಂದರೆ ನೆಕ್ಸ್ಟು 1 ನಿಮಿಷಕ್ಕೇನೋ ವಾಪಸ್ ವಾಮಿಟ್ಟು. ಒಗ್ಗರಣೆ ಹಾಕ್ತಿರ್ತಾರಲ್ಲ, ಅಡುಗೆ ಆ ಸ್ಮೆಲ್ಲು ಕೂಡ ಆಗ್ತಿರಲಿಲ್ಲ. ಫುಲ್ ಸುಸ್ತೇ ಆಗೋಗ್ಬಿಟ್ಟಿದ್ದೆ. ಆವಾಗ ಆಲ್ರೆಡಿ ಚೆಕಪ್ ಮಾಡಿಸ್ತಾ ಇದ್ವಿಯಲ್ಲ, ಅಲ್ಲಿ ಒಂದು ಟೈಮ್ ನಾನು ಹಾಸ್ಪಿಟಲಿಗೆ ಹೋದಾಗ ಕ್ಲೋಸ್ ಮಾಡಿದ್ರು. ಹಾಗೆ ನಾನು ನೆಕ್ಸ್ಟ್ ಬೇರೆ ಹಾಸ್ಪಿಟಲ್ಗೆ ತೋರಿಸ್ದೆ. ಅಲ್ಲಿ ಜನನಿ ಶಿಶು ಕೇರ್ ಅಂತ ಇತ್ತು. ಆ ಹಾಸ್ಪಿಟಲ್ಗೆ ಹೋಗಿ ಈ ಥರ ಆಗಿದೆ ಅಂತ ಅಂದಾಗ ಅವ್ರಿಗೆ ಅಂದರೆ ಊಟಕ್ಕಿಂತ ಮುಂಚೆ, ಊಟ ಆದಮೇಲೆಲ್ಲ ಟ್ಯಾಬ್ಲೆಟ್ ತೊಗೊಳಕ್ಕೆ ಕೊಟ್ಟಿದ್ದರು. ಫುಲ್ಲು ಗ್ಲೂಕೋಸ್ ಎಲ್ಲ ಹಾಕಿ ಅವತ್ತಿಂದ ಆರಾಮಾಗಿ, ಅಂದರೆ ನನಗೆ ಸ್ಟಾರ್ಟಿಂಗು 4 ತಿಂಗಳಿಂದ, ನಿಜ ಹೇಳಬೇಕು ಅಂದರೆ 4 ತಿಂಗಳಿಂದ ಆ ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಮಾಡಿದ್ದು. 9 ತಿಂಗಳು ನಾನು ಡಿಲೆವರಿ ಆಗೋವರೆಗೂ ನಾನು ಒಂದು ದಿವಸನೂ ಟ್ಯಾಬ್ಲೆಟ್ ಮಿಸ್ ಮಾಡ್ತಿರಲಿಲ್ಲ. ಒಂದು ದಿವಸ ಮಿಸ್ ಮಾಡಿದ್ರೂ ನೆಕ್ಸ್ಟ್ ಡೇ, ಅಂದರೆ ಒಂದು ದಿವಸ ಇವತ್ತು ಮಿಸ್ ಮಾಡಿದ್ದೀನಿ ಟ್ಯಾಬ್ಲೆಟ್, ಊಟಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಆ ಟ್ಯಾಬ್ಲೆಟ್ನ ಮಿಸ್ ಮಾಡಿದ್ರೆ ವಾಮಿಟ್ ಆಗೋಗ್ಬಿಟ್ಟಿರೋದು. ಆ ಟ್ಯಾಬ್ಲೆಟ್ ತೊಗೊಂಡ್ರೆ ನಾರ್ಮಲಾಗಿರ್ತಿದ್ದೆ. ಹಾಗಾಗಿ ನಾನು ವಾಮಿಟಿಂಗ್ ಅಂದರೆ ಫುಲ್ ವಾಮಿಟಿಂಗ್ ಇತ್ತು. ನನಗೆ ಮಾತ್ರ ಫುಲ್ ವಾಮಿಟಿಂಗ್ ಇತ್ತು. ಹಾಗೆ ನೆಕ್ಸ್ಟ್ ಸಿಮ್ಟಮ್ ಬಂದುಬಿಟ್ಟು ನನಗೆ ಫುಡ್ ಕ್ರೇವಿಂಗು. ಅಂದರೆ ಫುಡ್ಡು ವಿಷಯದಲ್ಲಿ ಬಂದರೆ, ನನ್ನ ಊಟ ಮಾತ್ರ ಚೆನ್ನಾಗಿ ತಿಂತಿದ್ದೆ. ಅಂದರೆ ಆ ಟ್ಯಾಬ್ಲೆಟ್ ತೊಗೊಬಿಟ್ರೆ ನನಗೆ ಏನೂ ಆಗ್ತಿರಲಿಲ್ಲ. ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ನೆಕ್ಸ್ಟು ಫುಡ್ ಕ್ರೇವಿಂಗ್ ಅಂದರೆ ಸ್ವೀಟು, ಖಾರ ಅನ್ನೋದಿರುತ್ತಲ್ವ. ನನಗೆ ಖಾರ ಅಂತ ಅಂದರೆ ಸಿಕ್ಕಾಪಟ್ಟೆ ಖಾರ ತಿಂತಿದ್ದೆ. ಯಾವ ಥರ ಅಂತಂದರೆ, ಈ ಬಜ್ಜಿ ಎಲ್ಲ ತಿಂತಾರಲ್ಲ, ಆ ಟೈಮಲ್ಲಿ ಮೆಣಸಿನ್ಕಾಯಿ ಸಮೇತ ಬಿಡ್ತಾ ಇರಲಿಲ್ಲ ನಾನು. ಮೆಣಸಿನ್ಕಾಯಿ ಸೇರಿ ತಿಂದುಬಿಡ್ತಾಯಿದ್ದೆ. ಫುಲ್ಲು ಖಾರ ಮತ್ತು ಜಾಸ್ತಿ ಸ್ಪೈಸಸ್ಸು. ಈ ಬರ್ಗರು ಈ ಥರ ಒಂಥರ ಸ್ಪೈಸಸ್ಸು ಸಖತ್ ಇಷ್ಟ ಆಗೋದು ನನಗೆ. 12 ಗಂಟೆಗೆಲ್ಲ ಬರ್ಗರ್ ಕಿಂಗಿಗೆ ಹೋಗಿ ಬರ್ಗರ್ ತಿಂತಿದ್ದೆ ಅನಿಸೋದು. ನನಗೆ ಏನೇನು ಇಷ್ಟನೋ ಎಲ್ಲ ಮಾಡಿಸ್ಕೊಂಡು ತಿಂತಾಯಿದ್ದೆ. ನಮ್ಮಮ್ಮ ನಾನು ಏನು ಕೇಳಿದ್ರು ಮಾಡಿಕೊಡ್ರು. ಬಟ್ ಸ್ವೀಟ್ ಅಷ್ಟು ಇಷ್ಟ ಆಗ್ತಿಲ್ಲ. ಇಷ್ಟ ಆಗುತ್ತೆ, ಬಟ್ ಒಂಚೂರು ಜಾಮೂನ್ ಮಾತ್ರ ತಿನ್ನಬೇಕು ಅಂತೇಳಿ ಅದೊಂದು ಮಾಡಿಸ್ಕೊಂಡು ತಿಂದಿದ್ದೆ. ಅದು ಬಿಟ್ಟರೆ ಖಾರನೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಸಖತ್ತು ಖಾರ ತಿಂತಿದ್ದೆ. ಎಷ್ಟು ಖಾರ ತಿಂತಿದ್ದೆ ಅಂತಂದರೆ, ನಂಗೆ ಅದೇನೋ ಮೆಣಸಿನ್ಕಾಯಿನೇ ತಿಂದುಬಿಡ್ತಾಯಿದ್ದೆ, ಅಷ್ಟು ಖಾರ ತಿಂತಾಯಿದ್ದೆ. ಫುಡ್ ಕ್ರೇವಿಂಗಲ್ಲಿ ಖಾರ ಜಾಸ್ತಿ ಇಷ್ಟ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಹೇರು. ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಹೇರು ಉದುರುತ್ತೆ ಅಂತಾರೋ ಬೆಳೀತು. ನನಗೆ ಸಖತ್ತಾಗಿ ಒಂದು ಕೂದಲು ಉದುರುತ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ನಂಗೆ ನಾರ್ಮಲ್ ಕೂದಲು ಉದುರುತ್ತೆ ಅಲ್ವಾ. ಆದರೆ ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಕೂದಲು ಚೆನ್ನಾಗಿ ಬೆಳೀತು. ಕೂದಲು ಕೂಡ ಚೆನ್ನಾಗಿ ಬೆಳೀತು. ಒಂದು ಚೂರು ಕೂದಲು ಉದುರುತ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿ ದಪ್ಪವಾಗಿ ಚೆನ್ನಾಗಿ ಬೆಳೆದಿತ್ತು ಕೂದಲು. ಹಾಗಾಗಿ ಹೇರ್ ಗ್ರೋ ಇತ್ತು. 3ನೇ ಸಿಮ್ಟಮ್ಸು. ನೆಕ್ಸ್ಟು ಬಂದ್ಬಿಟ್ಟು ನನಗೆ ಫೇಸಲ್ಲಿ ಡಲ್ ಇತ್ತು, ಇಲ್ಲ ಅಂದರೆ ಗ್ಲೋ ಇತ್ತು ಅಂತ ಹೇಳ್ತಾರಲ್ಲ, ನನಗೆ ಫುಲ್ಲು ಗ್ಲೋ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸೋದು ಅಂತಂದರೆ, ಸ್ವಲ್ಪ ದಪ್ಪನೂ ಆಗಿದ್ದೆ ಅಲ್ವಾ, ಗುಂಡಿಗಾಗಿತ್ತು. ಫೇಸ್ ಫುಲ್ಲು ಗ್ಲೋ ಆಗಿ ಹೊಳಿತಾ ಇತ್ತು, ಚೆನ್ನಾಗಿತ್ತು. ಯಾವುದೇ ರೀತಿ ಈ ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗುತ್ತೆ ಅಂತಾರೆ, ಅದೆಲ್ಲ ಇರುತ್ತಲ್ವ, ಆ ಥರ ಏನೂ ಆಗಿರಲಿಲ್ಲ. ಫುಲ್ ಕೈ, ಕಾಲು, ಮುಖ ಎಲ್ಲ ಫುಲ್ ಗ್ಲೋ ಆಗಿತ್ತು. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಫೋಟೋಸು. ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡ್ಬೋದು, ಫುಲ್ಲು ಗ್ಲೋ ಆಗಿ ಚೆನ್ನಾಗಿ ಕಾಣಿಸ್ತಿದ್ದೆ ನಾನು ಆವಾಗ. ಇದೊಂದು ನನಗೆ ಫೇಸ್ ಅಂತೂ ಫುಲ್ ಗ್ಲೋ ಇತ್ತು ಆ ಟೈಮಲ್ಲಿ.
ನೆಕ್ಸ್ಟು ಬಂದ್ಬಿಟ್ಟು ಇದು ಹೊಟ್ಟೆ, ಇದು ಮೇಯ್ನು. ಏನು ಗೊತ್ತಾ, ನಮಗೆ 4 ತಿಂಗಳು ಸ್ಟಾರ್ಟಿಂಗೇ ಏನಾಗುತ್ತೆ, ನಮ್ಮದು ಒಕ್ಲು ಇರುತ್ತಲ್ವ, ಒಕ್ಲು ಕೆಳಗಡೆ ಭಾಗದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಗೆರೆ ಬರುತ್ತೆ. ಆ ಟೈಮಲ್ಲಿ ಅಂದರೆ 3 ತಿಂಗಳು ಕಂಪ್ಲೀಟ್ ಆಗಿ 4 ತಿಂಗಳು ಸ್ಟಾರ್ಟ್ ಆದಾಗ ಕೆಲವೊಬ್ಬರಿಗೆ ಇಲ್ಲಿ ಎದೆಯಿಂದನೂ ಕೆಳಗಡೆವರೆಗೂ ಬಂದಿರುತ್ತೆ. ಆದರೆ ನನಗೆ ಬರೀ ಇಲ್ಲಿ ಒಕ್ಲು ಇದೆಯಲ್ಲ, ಒಕ್ಲಿಂದ ಕೆಳಗಡೆ ಭಾಗದವರೆಗೂ ಒಂದು ಬ್ಲ್ಯಾಕ್ ಕಲರ್ ಲೈನು, ಅಂದರೆ ಅದು ಹೋಗ್ತಾ ಹೋಗ್ತಾ ಡಾರ್ಕ್ ಆಗುತ್ತೆ. ಫಸ್ಟು ಸ್ವಲ್ಪ ಲೈಟಾಗೆ ಬಂದಿರುತ್ತೆ ಆ ಗೆರೆ. ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ತಾಯಿದ್ದೆ ಅದನ್ನೆಲ್ಲನ. ಆ ಥರ ಒಂದು ಗೆರೆ ಬಂದಿತ್ತು ನನಗೆ 4 ಮಂತು ಸ್ಟಾರ್ಟಿಂಗೇ. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಡಾರ್ಕ್ ಆಗುತ್ತೆ. ಮತ್ತು ಹೊಟ್ಟೆ ಮೇಲ್ಗಡೆ ಬಂದಿರಲಿಲ್ಲ ನನಗೆ, ಹೊಟ್ಟೆಯಿಂದ ಕೆಳಗಡೆ ಬಂದಿತ್ತು ಅಷ್ಟೇ. ಅದೊಂದು ಸಿಂಪ್ಟಮು. ನೆಕ್ಸ್ಟು ಬಂದ್ಬಿಟ್ಟು ಆ್ಯಕ್ಟಿವ್. ನಾನು ಫುಲ್ ಆ್ಯಕ್ಟಿವ್ ಆಗಿದ್ದೆ. ಒಂಚೂರು ಸುಸ್ತು ಅನ್ನೋದಾಗಲಿ, ಅಯ್ಯೋ ಓಡಾಡೋಕ್ಕಾಗ್ತಿಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಫುಲ್ ಆ್ಯಕ್ಟಿವಾಗಿ ಓಡಾಡ್ಕೊಂಡು ಕೆಲಸ ಮಾಡಿಕೊಂಡು ಚೆನ್ನಾಗೇ ಒಂಚೂರು ನಾನು ಪ್ರೆಗ್ನೆಂಟನ್ನು ಇದೇ ಇರ್ತಿರ್ಲಿಲ್ಲ. ನನಗೆ ಒಂದು ದಿವಸನೂ ನನಗೆ ಸುಸ್ತಾಗಿರಲಿಲ್ಲ. ಆ ವಾಮಿಟ್ ಆಗ್ತಿತ್ತಲ್ಲ, ಆ ಟೈಮಲ್ಲಿ ಅಷ್ಟೇ ಸ್ವಲ್ಪ ಸುಸ್ತಾಗ್ತಿತ್ತು. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೆ, ಏನು ಬೇಕೋ ಎಲ್ಲ ತರಿಸ್ಕೊಂಡು ತಿಂತಾಯಿದ್ದೆ, ಫುಲ್ ಆ್ಯಕ್ಟಿವ್ ಆಗಿರ್ತಿದ್ದೆ. ಡೈಲಿ 1 ಅವರ್ ನಾನು ವಾಕಿಂಗ್ ಹೋಗ್ತಾಯಿದ್ದೆ, ಪಾರ್ಕಿಗೆ ವಾಕಿಂಗ್ ಹೋಗಿ ಬರ್ತಾಯಿದ್ದೆ. ಒಂಚೂರು ಸುಸ್ತಾಗ್ತಿರ್ಲಿಲ್ಲ, ಆರಾಮಾಗಿ ಒಟ್ಟಿಗೆ ಫುಲ್ ಆ್ಯಕ್ಟಿವ್ ಇದ್ದೆ. ಒಂಚೂರು ಡಲ್ ಅನ್ನೋದೇ ಇರಲಿಲ್ಲ ನನಗೆ, ಆ್ಯಕ್ಟಿವ್ ಆಗಿದ್ದೆ, ಫುಲ್ ಆ್ಯಕ್ಟಿವ್. ಇದೊಂದು ಸಿಂಪ್ಟಮ್ ಅಂತ ಹೇಳ್ಬೋದು, ಫುಲ್ ಆ್ಯಕ್ಟಿವ್ ಆಗಿದೆ. ಕೆಲವೊಬ್ಬರು ಪ್ರೆಗ್ನೆನ್ಸಿ ಟೈಮ್ ಫುಲ್ಲು ವೀಕಾಗಿ ಹೋಗ್ಬಿಟ್ಟಿರ್ತಾರೆ. ನನಗೆ ಆ ಥರ ಯಾವುದೂ ಇರಲಿಲ್ಲ, ಚೆನ್ನಾಗಿದ್ದೆ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಹೊಟ್ಟೆ ಗಾತ್ರ. ಅಂದರೆ ಹೊಟ್ಟೆ ಹೇಳ್ತಾರಲ್ವ, ಬಾಯ್ ಬೇಬಿಗೆ ಈ ಥರ ಇರುತ್ತೆ, ಗರ್ಲ್ ಬೇಬಿಗೆ ಈ ಥರ ಇರುತ್ತೆ ಅಂತ. ನನಗೆ ಆ ಥರ ಅಂದರೆ ಕೆಳ ಹೊಟ್ಟೆ ಅಂತಾರಲ್ಲ, ಫಸ್ಟು ಸ್ಟಾರ್ಟಿಂಗ್ ಅಂದರೆ ಒಂದು 8 ತಿಂಗಳವರೆಗೂ ಗೊತ್ತಾಗೋದಿಲ್ಲ ನಮಗೆ. ಅದನ್ನು 8 ತಿಂಗಳವರೆಗೂ ಮೇಲ್ಗಡೆನೇ ಇರುತ್ತೆ, ನಾರ್ಮಲಾಗಿ ಫುಲ್ ಮೇಲಿಂದನೇ ಇರುತ್ತೆ. ಆಮೇಲೆ ಬರ್ತಾ ಅದು ಕೆಳಗೆ ಆದಂಗೆ ಆಗುತ್ತೆ. ಒಂದು 6-7 ತಿಂಗಳಾದಮೇಲೆ ನಾರ್ಮಲ್ ಕೆಳಗಡೆನೇ ಇರುತ್ತೆ ಹೊಟ್ಟೆ, ತುಂಬ ಮೇಲಿಂದ ಇರಲ್ಲ. ಒಂಥರ ಹೊಟ್ಟೆ ಪುಟಾಣಿ ಥರ ರೌಂಡ್ ಶೇಪಲ್ಲಿ ಕಾಣಿಸುತ್ತೆ, ಮೊಟ್ಟೆ ಶೇಪಲ್ಲಿ ಇರೋದಿಲ್ಲ. ಒಂಥರ ರೌಂಡ್ಗೆ ಗುಂಡಾಗಿ ಕಾಣಿಸುತ್ತೆ. ನಾವೇನಾದರೂ ಡ್ರೆಸ್ಸು ಅಥವಾ ಏನಾದರೂ ಹಾಕ್ಕೊಂಡಾಗ ಆ ದೂರದಿಂದ ನೋಡೋರಿಗೆ ಏನಾಗುತ್ತೆ, ಗುಂಡಿಗೆ ಇಷ್ಟು ಹೊಟ್ಟೆ ಮುಂದೆಗಡೆ ರೌಂಡ್ ಕಾಣಿಸುತ್ತೆ ಗುಂಡಿಗೆ. ಅದೇ ಬೇಬಿ ಗರ್ಲ್ ಆದರೆ ಏನಂತೆ ಫುಲ್ಲು ಒಂಥರ ಮೊಟ್ಟೆ ಶೇಪಲ್ಲಿ ಕಾಣಿಸುತ್ತೆ. ಇವಾಗ ಸೈಡಿಂದ ನೋಡೋರಿಗೆ ಸೇಮ್ ಮೊಟ್ಟೆ ಶೇಪಲ್ಲಿ ಕಾಣಿಸುತ್ತೆ, ಎದುರುಗಡೆಯಿಂದ ನೋಡೋರಿಗೆ. ಬಾಯ್ ಇದ್ದಾಗ ಏನಾಗುತ್ತೆ, ಫುಲ್ ಪುಟಾಣಿ ಇಷ್ಟು. ನನಗೆ ನೀವು ಹೇಳಬೇಕು ಅಂತಂದರೆ 100% ಈ ಥರ ಎಲ್ಲ ಸಿಂಪ್ಟಮ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ನಾನು ಇದೆಲ್ಲ ನೋಡಿದಾಗ ನನಗೆ ಆ ಥರ ಬಾಯ್ ಬೇಬಿ ಸಿಂಪ್ಟಮ್ಸ್ ಎಲ್ಲ ಇತ್ತು. ನನಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿದೆ ನನಗೆ ಆಗೋದೇ ಬಾಯ್ ಬೇಬಿ ಅಂತ. ಯಾಕಂದರೆ ಸಿಂಪ್ಟಮ್ಸ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಎಲ್ಲ ಮ್ಯಾಚ್ ಆಗ್ತಿತ್ತು. ಯಾವುದೋ 1-2 ಸಿಂಪ್ಟಮ್ಸ್ ಸ್ವಲ್ಪ ಚೇಂಜ್ ಆಗ್ತಾಯಿತ್ತು, ಬಟ್ ಎಲ್ಲ ಮ್ಯಾಚ್ ಆಗೋದ್ರಿಂದ ನಾನು ಪಕ್ಕ ಅನ್ಕೋತಿದ್ದೆ ನನಗೆ ಅದೇ ಆಗೋದು, ಎಲ್ಲ ಸಿಂಪ್ಟಮ್ಸು ಎಲ್ಲ ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದ್ರ ಡೌಟ್, ನಿಜವಾಗಿ ನಂಗೆ ಡೌಟ್ ಅನ್ನೋದೇ ಇರಲಿಲ್ಲ 100% ಬಾಯ್ ಆಗುತ್ತೆ ಅಂತ. ಹಾಗೆ ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಬಂದ್ಬಿಟ್ಟು ಕೈಕಾಲು ಊತ. ಕೈಕಾಲು ನನಗೆ ಊದ್ಕೊಂಡಿದ್ದು 8 ತಿಂಗಳವರೆಗೂ ನನಗೇನೂ ಆಗಿರಲಿಲ್ಲ. 8 ತಿಂಗಳವರೆಗೂ ಕೈ ಆಗಲಿ ಕಾಲಾಗಲಿ ಯಾವುದೂ ಊದ್ಕೊಂಡಿರಲಿಲ್ಲ. 8 ಸ್ಟಾರ್ಟಿಂಗು 9 ತಿಂಗಳು ಬೀಳೋ ಟೈಮಲ್ಲಿ 8 ತಿಂಗಳವರೆಗೂ ಯಾವುದೇ ರೀತಿ ಏನೂ ಆಗಿಲ್ಲ. 8 ತಿಂಗಳು ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಕೈ ಕಾಲೆಲ್ಲ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. 9 ತಿಂಗಳಿಗೆ ಬಿದ್ದಾಗ ಫುಲ್ಲು ಇಷ್ಟಿಷ್ಟು ದಪ್ಪ ಆಗ್ಬಿಟ್ಟಿತ್ತು ಕಾಲು. ಒಂಥರ ಫುಲ್ಲು ಊದ್ಕೊಬಿಟ್ಟಿತ್ತು. ನಾನು ಗುಂಡುಗೆ ಕೆನ್ನೆಲ್ಲ ಊದ್ಕೊಂಡು ಫುಲ್, ಅಂದರೆ ಇದೆಲ್ಲ ಏನು ಅಷ್ಟು ಊದ್ಕೊಂಡಿರಲಿಲ್ಲ, ಫೇಸ್ ಎಲ್ಲ ಕೆನ್ನೆ ಎಲ್ಲ ಗುಂಡು ದಪ್ಪಗಾಗಿತ್ತು. ಈ ಕೈ ಏನು ಅಷ್ಟು ಇಲ್ಲ, ಕಾಲು ಸಿಕ್ಕಾಪಟ್ಟೆ ಫುಲ್ ಇಷ್ಟು ದಪ್ಪ ಆಗ್ಬಿಟ್ಟಿತ್ತು ಕಾಲು. ಲಾಸ್ಟ್ ಮೂಮೆಂಟಲ್ಲಿ ಒಂದು 8-9 ತಿಂಗಳು ಟೈಮಲ್ಲಿ ಫುಲ್ ಕಾಲೆಲ್ಲ ತುಂಬ ಊದ್ಕೊಬಿಟ್ಟಿತ್ತು. ಬಟ್ ನನಗೇನು ನಡೆಯೋಕ್ಕೆ ಕಷ್ಟ ಆ ಥರ ಏನಾಗ್ತಿರಲಿಲ್ಲ, ಆರಾಮಾಗಿ ಆ್ಯಕ್ಟಿವ್ ಆಗೇ ಇದ್ದೆ. ಕಾಲು ಊದ್ಕೊಂಡಿದ್ರು ಏನಿದ್ರು ನನಗೇನು ಡಲ್ಲಾಗಿರಲೇ ಇಲ್ಲ. ನಾನು ಫುಲ್ಲು ಸುಸ್ತು ಅನ್ನೋದೇ ಇರಲಿ, ಆರಾಮಾಗಿ ಆ್ಯಕ್ಟಿವಾಗಿ ಚೆನ್ನಾಗಿರ್ತಿದ್ದೆ. ನೆಕ್ಸ್ಟ್ ಬಂದಿತ್ತು ಮೂಮೆಂಟ್ಸು, ಅಂದರೆ ಮಗು ಮೂಮೆಂಟ್ಸು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತಂದರೆ ನನಗೆ 5 ಮಂತಿಂದನೇ ನನಗೆ ಮಗು ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು. ಮಗು ಮೂಮೆಂಟ್ಸು 5 ಮಂತಿಂದನೇ ನನಗೆ ಅದು ಗೊತ್ತಾಗ್ಬಿಡ್ತು, ಮೂಮೆಂಟು ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು 5 ಮಂತಿಂದ ಶುರು ಆಯಿತು. ಅದು ತಿರ್ಗೋದು ಒಂಥರ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಜಾಸ್ತಿ, ಡೇಗಿಂತ ತಾಯಿ ಮಲ್ಕೊಂಡಾಗ ಮಗು ಎದ್ದಿರುತ್ತಂತೆ. ಆದರೆ ನೈಟು ಮಲ್ಕೊಂಡಿರ್ತೀನಲ್ಲ ಆ ಟೈಮಲ್ಲಿ ಒಂಥರ ಒದಿಯೋ ಥರ ಈ ಥರ ಫೀಲ್ ಆಗೋದು.
ಯಾವಾಗ 5 ತಿಂಗಳಿಂದ ನನಗೆ ಅದು ಶುರು ಆಯಿತು. ನೆಕ್ಸ್ಟು ಮೂಮೆಂಟ್ ಅಂತಂದರೆ FHR, ಇದರಿಂದ ಕೂಡ ತಿಳ್ಕೊಬೋದು. ನಾನು ಇದನ್ನು ಲಾಂಗ್ ವಿಡಿಯೋ ಹಾಕಿದ್ದೀನಿ, ಫುಲ್ಲು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ, ಯಾಕಂದರೆ ಒಂದನ್ನೇ ಹೇಳೋದಕ್ಕಾಗೋದಿಲ್ಲ, ಪೂರ್ತಿ ಲಾಂಗ್ 3-4 ಸ್ಕ್ಯಾನಿಂಗ್ ಮಾಡಿಸಿರೋದೆಲ್ಲ ಪೂರ್ತಿ ಹಾಕಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನಿಮಗೆ FHR ಎಷ್ಟಿತ್ತು ಏನು ಅಂತ ತಿಳ್ಕೊಬೇಕು ಅಂತಂದರೆ ಆ ವಿಡಿಯೋನೂ ಕೂಡ ನಾನು ಹಾಕಿದ್ದೀನಿ, ಅದರಲ್ಲೂ ಕೂಡ ನೋಡ್ಕೊಬೋದು. ನಾನಿಲ್ಲಿ ಇಷ್ಟೊತ್ತು ಹೇಳಿರೋದು ಏನು ಬಾಯಿ ಗರ್ಲು ಅನ್ನೋ ಭೇದ ಭಾವ ಅಂತಲ್ಲ, ನಮಗದೇನೋ ಗೊತ್ತಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಅನ್ನಿಸ್ತಾ ಇರುತ್ತೆ, ಏನು ನಾವು ಯಾವ್ದು ಬೆಳೀತಾ ಇರುತ್ತೆ ಅಂತ ಚೆಕ್ ಮಾಡ್ಕೊಬೇಕು, ಒಂದೊಂಥರ ಏನೋ ಕ್ಯೂರಿಯಾಸಿಟಿ ಇರುತ್ತೆ. ಏನು ಮಾಡಿ ನಾವು ಸುಮ್ಮನೆ ತಿಳ್ಕೊಳ್ಳೋಕ್ಕೋಸ್ಕರ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನಮ್ಮ ಖುಷಿ ಅದು ಇದು ಅಂತ ಭೇದ ಭಾವ ಅನ್ನೋ ಥರ ಅಲ್ಲ, ಏನೋ ಒಂಥರ ನಮಗೊಂದು ಖುಷಿ. ಅದು ನನಗೆ ಇಷ್ಟು ಸಿಮ್ಟಮ್ಸ್ ಇತ್ತು, ಹಾಗಾಗಿ ಇದರಲ್ಲಿ ಎಲ್ಲನೂ 100% ಅನ್ನೋದೇ ನನಗಿದ್ದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದು ಉಲ್ಟಾನೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಬಾಯ್ ಬೇಬಿ ಆಗಿರೋದ್ರಿಂದ ನಾನಿಲ್ಲಿ ಸಿಮ್ಟಮ್ಸ್ನ, ನನಗೇನಿತ್ತು ಸಿಮ್ಟಮ್ಸ್ನ ನಾನೆಲ್ಲ ನೆನಪಿಸ್ಕೊಂಡು, ಯಾಕಂದರೆ ಇವಾಗ ಆಲ್ರೆಡಿ ನನ್ನ ಪಾಪುಗೆ 1.5 ವರ್ಷ ಆಗಿದೆ. ಹಾಗಾಗಿ ನಾನೆಲ್ಲ ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ನೆನಪಿದೆ, ಬಟ್ ನಾನು ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬರ್ಕೊಂಡಿದ್ದೆ. ಇವಾಗ ಜಸ್ಟು ಸುಮ್ಮನೆ ಹಂಗೆ ಬರ್ಕೊಂಡು ಇಷ್ಟು ಸಿಮ್ಟಮ್ಸ್ ಇತ್ತು ನನಗೆ, ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೂ ಪ್ರೆಗ್ನೆನ್ಸಿ ಬಗ್ಗೆ ಆಗಿರ್ಬೋದು, ನೆಕ್ಸ್ಟು ಇನ್ನೂ ಪ್ರೆಗ್ನೆನ್ಸಿ ವೀಡಿಯೋಸ್ ಇನ್ನೂ ಏನಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ, ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ, ನಾನು ದಯವಿಟ್ಟು ನಾನು ವೀಡಿಯೋ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ಅಂತ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.